ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ SSP ಸ್ಕಾಲರ್ಶಿಪ್ಗೆ ನಾವು ಅಪ್ಲೈ ಮಾಡಬೇಕು ಅಂತ ಇದ್ದೀವಿ. ಇನ್ನು ಸ್ವಲ್ಪ ದಿನ ಅಪ್ಲಿಕೇಶನ್ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ 2026 ಇಂದು. ಸೊ ಹೊಸಬರ ಒಂದು ಅಪ್ಲಿಕೇಶನ್ ಇವಾಗ ಏನು SSLC ಮತ್ತೆ PUC ನ ಕಂಪ್ಲೀಟ್ ಮಾಡಿದ್ದೀರಾ ಅವ್ರಿಗೆ. ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಹೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಮೊದಲನೇದಾಗಿ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇರುತ್ತೆ ಅಂದ್ರೆ ಬೇಸಿಕ್ ಮ್ಯಾಂಡೇಟರಿ ಡಾಕ್ಯುಮೆಂಟ್ ಫಸ್ಟ್ ನೋಡ್ಬಿಡೋಣ ಅಂತೆ. ಕಾಲೇಜ್ ರಿಜಿಸ್ಟ್ರೇಷನ್ ನಂಬರ್ ಇರಬೇಕಾಗುತ್ತೆ ನಿಮ್ಮ ಹತ್ರ. ಕಾಲೇಜು ನೀವು ಸೇರ್ಕೊಂಡಿರ್ಬೇಕಾಗುತ್ತೆ, ಅದರ ಒಂದು ರಿಜಿಸ್ಟ್ರೇಷನ್ ನಂಬರ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಆಧಾರ್ ಕಾರ್ಡು, ಸ್ಟೂಡೆಂಟ್ ಮತ್ತೆ ಪೇರೆಂಟ್ ನ ಒಂದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ. ನಿಮ್ಮ ಒಂದು ಪೇರೆಂಟ್ಸ್ ನ ಒಂದು ಆಧಾರ್ ಕಾರ್ಡ್, ನಿಮ್ಮ ಒಂದು ಸ್ಟೂಡೆಂಟ್ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡು. ನೆಕ್ಸ್ಟ್ ಮೊಬೈಲ್ ನಂಬರು, ನಿಮ್ಮ ಒಂದು ಮೊಬೈಲ್ ನಂಬರು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ಬೇಕಾಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ಕಮ್ ಅಂಡ್ ಕ್ಯಾಟಗರಿ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಅಂದ್ರೆ ಪ್ರೂಫ್ ಅಂತಾನೆ ಹೇಳ್ಬೋದು. ನಿಮ್ಮ ಒಂದು ಇನ್ಕಮ್ ಕರೆಂಟ್ ಇಯರ್ ಇಂದು ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಈ ವರ್ಷದ ಅಂದ್ರೆ ಅಥವಾ ಕಳೆದ ವರ್ಷದ ಇನ್ಕಮ್ ಪ್ರೂಫ್ ಇರಬೇಕಾಗುತ್ತೆ. ಒಂದು ವರ್ಷದ ಕರೆಕ್ಟ್ ಆಗಿರುವಂಥದ್ದು, ಲೇಟೆಸ್ಟ್ ಆಗಿರುವಂಥದ್ದು. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. SC ST OBC ಮತ್ತೆ ಮೈನಾರಿಟಿ ಅಪ್ಲಿಕಬಲ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಇಷ್ಟು ಕ್ಯಾಟಗರಿ ಸ್ಟೂಡೆಂಟ್ಸ್ಗಳ ಹತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ನೆಕ್ಸ್ಟ್ ಎಜುಕೇಶನ್ ಡಾಕ್ಯುಮೆಂಟ್ಸ್ ನೋಡ್ಕೊಳ್ಳೋದಾದ್ರೆ ಪ್ರೀವಿಯಸ್ ಇಯರ್ನ ಒಂದು ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟು. ಸೊ ಅದಾದ್ಮೇಲೆ ಸ್ಟಡಿ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಸ್ಕೂಲ್ ಮತ್ತೆ ಕಾಲೇಜ್ನ ಒಂದು ಸ್ಟಡಿ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಮತ್ತೆ ಫೀಸ್ ರೆಸಿಪ್ಟ್ ಮತ್ತೆ ಅಡ್ಮಿಷನ್ ಪ್ರೂಫ್ನ ಒಂದು ರೆಸಿಪ್ಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ನೀವು ಆ ಫೀಸ್ ಕಟ್ಟಿದ್ದೀರಾ ಅಂತ ಹೇಳೋದಾದ್ರೆ ಅದರ ಒಂದು ರೆಸಿಪ್ಟ್ ಮತ್ತೆ ಅಡ್ಮಿಷನ್ ಆಗಿರೋದಕ್ಕೆ ಒಂದು ರೆಸಿಪ್ಟ್ ಕೊಡ್ತಾರೆ, ಅದರ ಒಂದು ರೆಸಿಪ್ಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ನೋಡ್ಕೊಳ್ಳೋದಾದ್ರೆ ಬ್ಯಾಂಕ್ ಪಾಸ್ಬುಕ್ ಇರಬೇಕಾಗುತ್ತೆ. ಸ್ಟೂಡೆಂಟ್ ನೇಮ್ ಓನ್ಲಿ, ನಿಮ್ಮ ಒಂದು ಸ್ಟೂಡೆಂಟ್ ಅಡ್ಮಿಷನ್ ಆಗ್ಬೇಕಾದ್ರೆ ಏನ್ ನೇಮ್ ಇದೆಯೋ ಅದರ ಒಂದು ನೇಮೇ ಬ್ಯಾಂಕ್ ಅಲ್ಲೂ ಕೂಡ ಇರಬೇಕಾಗುತ್ತೆ. ಸೊ ಅದಾದ್ಮೇಲೆ ಆ ಒಂದು ಬ್ಯಾಂಕು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರೆಸಿಡೆನ್ಸು. ಸೊ ರೆಸಿಡೆಂಟ್ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ರೇಷನ್ ಕಾರ್ಡ್ನ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಕೆಲವೊಂದ್ಸತಿ ಕೇಳ್ತಾರೆ. ಓಕೆನಾ. ಪಾಸ್ಪೋರ್ಟ್ ಸೈಜ್ನ ಒಂದು ಫೋಟೋ ನಿಮ್ಮ ಹತ್ರ ಇರಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಇತ್ತು ಅಂತ ಹೇಳೋದಾದ್ರೆ, ನೀವೇನ ಡಿಸೆಬಿಲಿಟಿ ಆಗಿದ್ದೀರಾ ಅಂದ್ರೆ, ಅಂಗವಿಕಲರಿದ್ದೀರಾ ಅಂದ್ರೆ ಡಿಸೆಬಿಲಿಟಿ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಒಂದು ವೇಳೆ ಫಾರ್ಮರ್ ID ಇದೆ ಅಂತ ಹೇಳೋದಾದ್ರೆ, ರೈತರಿಗೆ ಒಂದು ID ಕಾರ್ಡ್ ಕೊಡ್ತಾರೆ ಅನ್ಕೊಂತೀನಿ. ಫಾರ್ಮರ್ ID ಇದೆ ಅಂದ್ರೆ, ಲೇಬರ್ ID ಇದೆ ಅಂತ ಹೇಳೋದಾದ್ರೆ ಅದನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಓಕೆನಾ. ಸೊ ಮೊದಲನೇದಾಗಿ ಇಂಪಾರ್ಟೆಂಟ್, ಇದನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇನ್ಕಮ್ ಸರ್ಟಿಫಿಕೇಟ್ ಬಂದ್ಬಿಟ್ಟು ಲೇಟೆಸ್ಟ್ ಇಯರ್ ಆಗಿರ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಬ್ಯಾಂಕ್ ಅಕೌಂಟು ಜಾಯಿಂಟ್ ಅಕೌಂಟ್ ಆಗಿರ್ಬಾರ್ದು, ನಿಮ್ಮ ಒಂದು ಸ್ವಂತ ಬ್ಯಾಂಕ್ ಅಕೌಂಟ್ ಆಗಿರ್ಬೇಕಾಗತ್ತೆ. ಎಲ್ಲಾ ಡಾಕ್ಯುಮೆಂಟ್ಸ್ ಅಲ್ಲೂ ಕೂಡ ನೇಮ್ ಮತ್ತೆ ಇನ್ಶಿಯಲ್ಗಳು ಕರೆಕ್ಟ್ ಆಗಿರ್ಬೇಕಾಗತ್ತೆ. ಆ ಕಡೆ ಈ ಕಡೆ ಮಿಸ್ ಮ್ಯಾಚ್ ಆಗೋಂಗಿಲ್ಲ. ಓಕೆನಾ. ಕ್ವಿಕ್ ಸಮ್ಮರಿ ನೋಡ್ಕೊಂಡ್ಬಿಡೋಣಂತೆ. ಆಧಾರ್ ಕಾರ್ಡು ಮತ್ತೆ ನಿಮ್ಗಿಲ್ಲಿ ನಿಮಿಷ ಆಧಾರ್ ಕಾರ್ಡು ಮತ್ತೆ ಕಾಲೇಜ್ ರಿಜಿಸ್ಟ್ರೇಷನ್ ನಂಬರು, ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ಮಾರ್ಕ್ಸ್ ಕಾರ್ಡು ಮತ್ತೆ ಬ್ಯಾಂಕ್ ಪಾಸ್ಬುಕ್. ಯಾರೆಲ್ಲ ಫಸ್ಟ್ PUC, ಸೆಕೆಂಡ್ PUC, ಡಿಗ್ರಿ, ಡಿಪ್ಲೊಮೊ ಸ್ಟೂಡೆಂಟ್ಸ್ಗಳಿದ್ದೀರೋ ಅವ್ರಿಗೆ ಈ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ. SSLC ವಿದ್ಯಾರ್ಥಿಗಳಿಗೂ ಕೂಡ. ಓಕೆನಾ. ಸೊ ಯಾರೆಲ್ಲ ಇನ್ನ ಪಾಸ್ ಔಟ್ ಆಗಿಲ್ವೋ, ಸೊ ಬೇಗ ಬರೆದು ಬಿಟ್ಟು ಪಾಸ್ ಔಟ್ ಆಗಿ. ಓಕೆನಾ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಒಂದೇ ಮಾತ್ರ.